ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಬೇಡಿಕೆಗಳು ಕಾರ್ಮಿಕ ಸಂಘದ ಬೇಡಿಕೆಗಳು ಆವಾಸ್ದು ಕಾರ್ಮಿಕರ ಐಕ್ಯತೆ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಬೇಡಿಕೆಗಳು ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಬೇಡಿಕೆಗಳು ನಿವೃತ್ತಿ ಕಾರ್ಮಿಕರ ಮಕ್ಕಳಿಗೆ ನೌಕರಿ ಕೊಡಲೇಬೇಕು ನಿವೃತ್ತಿ ಕಾರ್ಮಿಕರ ಮಕ್ಕಳಿಗೆ ನೌಕರಿ ಕೊಡಲೇಬೇಕು ನಿವೃತ್ತಿ ಕಾರ್ಮಿಕರ ಮಕ್ಕಳಿಗೆ ನೌಕರಿ ಕೊಡಲೇಬೇಕು ಅವಸ್ಥೆ ಅವಸ್ಥೆ ಕಾರ್ಮಿಕರ ಐಕ್ಯತೆ ಕಾರ್ಮಿಕರ ಐಕ್ಯತೆ ಕಾರ್ಮಿಕರ ಐಕ್ಯತೆ ಕೂಡಲೇ ಮೆಡಿಕಲ್ ಅನ್ಪಿಟ್ ಜಾರಿ ಆಗಲೇಬೇಕು ಕೂಡಲೇ ಮೆಡಿಕಲ್ ಅನ್ಪಿಟ್ ಜಾರಿ ಆಗಲೇಬೇಕು ಕೂಡಲೇ ಹೊಸ ವೇತನ ಒಪ್ಪಂದ ಮಾತುಕತೆ ಕರಲೇಬೇಕು ಕೂಡಲೇ ಹೊಸ ವೇತನ ಒಪ್ಪಂದ ಮಾತುಕತೆ ಕರಲೇಬೇಕು ಕಾರ್ಮಿಕರ ಮಕ್ಕಳಿಗೆ ನೌಕರಿ ಕೊಡಲೇಬೇಕು ಕಾರ್ಮಿಕರ ಮಕ್ಕಳಿಗೆ ನೌಕರಿ ಕೊಡಲೇಬೇಕು ರಿಟೈರ್ಮೆಂಟ್ ಮಕ್ಕಳಿಗೆ ನೌಕರಿ ಕೊಡಲೇಬೇಕು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಹಂತದಲ್ಲಿ ನಾವೇನು ಶಾಂತಿಯುತವಾಗಿ ಯಾವುದೇ ಉತ್ಪಾದನೆಗೆ ಧಕ್ಕೆ ತರಲಾರ್ದನೆ ಕಾನೂನನ್ನು ಉಲ್ಲಂಘನೆ ಮಾಡ್ದನೆ ಈ ಹೋರಾಟವನ್ನು ನಾವು ನಡೆಸ್ತಾ ಇದ್ದೀವಿ. ಆದರೆ ಆಡಳಿತ ವರ್ಗ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ ಈ ಹೋರಾಟವನ್ನು ಮುರಿಬೇಕು ಅಂತೇಳಿ ಪೊಲೀಸು ಮತ್ತು ಇತರರನ್ನ ಬೆಳೆಸ್ಕೊಂಡು ಕಾನೂನನ್ನು ಬಳಸ್ಕೊಂಡು ಅವ್ರೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಮತ್ತು ಇಂಥ ವಿರೋಧಕ್ಕೆ ಇಂಥ ಯಾವುದೇ ಒಂದು ಆಡಳಿತ ವರ್ಗಕ್ಕೆ ಕ್ರಮಕ್ಕೆ ನಾವು ಎದುರೋದಿಲ್ಲ ಅನ್ನೋಂಥ ಮಾತನ್ನ ಮೊದಲು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕಾರ್ಮಿಕ ವರ್ಗ ಇವತ್ತು ಶತಮಾನಗಳಿಂದನೂ ಕೂಡ ಇಂಥ ಪೊಲೀಸ್ನರನ್ನ ನೋಡಿದೆ, ಇಂಥ ಕಾನೂನನ್ನ ನೋಡಿದೆ, ಇಂಥ ಹೋರಾಟಗಳು ನಡೆಸೋದ್ರ ಮೂಲಕನೇ ನಾವು ಯಾವ ಹಕ್ಕುಗಳನ್ನ ಇವತ್ತಿನವರೆಗೂ ಪಡ್ಕೊಂಡಿದ್ದೇವೆ ಅದು ಇವತ್ತು ಈ ಪೊಲೀಸು ಮತ್ತು ಕಾನೂನನ್ನ ಎದುರಿಸಿನೇ ಕಾರ್ಮಿಕ ವರ್ಗ ಗೆದ್ದಿದೆ ಅನ್ನೋಂಥದ್ದನ್ನ ನಾವು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀವಿ. ಹಾಗಾಗಿ ಆಡಳಿತ ವರ್ಗಕ್ಕೆ ನಾವೇನು ಶಾಂತಿಯುತವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ನೀವು ಕೂಡ ಏನು ಕಾನೂನು ರೀತಿಯಲ್ಲಿ ನಾವು ಕಾನೂನಿನ ಪ್ರಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ತ್ವರಿತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಕ್ರಮ ತಗೋಬೇಕು. ಆ ಕ್ರಮ ತಗೋಬೇಕು ಅಂತೇಳಿ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ಕಾನೂನು ಕ್ರಮವನ್ನು ತಗೊಳ್ಳೋಕೆ ಸಾಧ್ಯ ಆದರೆ ಕಾರ್ಮಿಕ ವರ್ಗಕ್ಕೂ ಕೂಡ ಈ ಕಾನೂನನ್ನು ಉಲ್ಲಂಘಿಸಬಾರದೆಂದು ಗೊತ್ತಿದೆ ನಮಗೆ. ಹಾಗಾಗಿ ನಾವು ಅಂತ ಒಂದು ತೀವ್ರ ರೀತಿಯ ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಇವತ್ತು ಹಲವು ವರ್ಷಗಳಿಂದ ನಾವು ಮೆಡಿಕಲ್ ಅನ್ಫಿಟ್ಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರದ ಹಂತದಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು, ನಾವು ಎಲ್ಲ ಜನಪ್ರತಿನಿಧಿಗಳು ಹೋರಾಟಗಳನ್ನು ನಿರಂತರ ಮಾಡ್ತಾ ಇದ್ದೀವಿ. ಹಾಗಾಗಿ ಬೇರೆ ಬೇರೆ ಇರ್ಬೋದು, ಡಿಸ್ಮಿಸ್ ಕೇಸ್ ಇರ್ಬೋದು, PLA ಇರ್ಬೋದು, HRA ಇರ್ಬೋದು, ಅಥವಾ ಹಲವು ಬೇಡಿಕೆಗಳು ಸಂಬಂಧಪಟ್ಟಂತೆ ನಾವು ನಿರಂತರ ಮಾತುಕತೆ ನಡೆಸ್ತಾ ಇದ್ದೀವಿ. ನಾವೇನು ಸುಮ್ಮನೆ ಗೊತ್ತಿಲ್ಲ. ಹಾಗಾಗಿ ಇದು ಕೇವಲ ಯಾವುದೋ ಒಂದು ಚುನಾಯಿತವಾದಂಥ ಒಂದು ಸಂಘದ ಪ್ರಶ್ನೆ ಅಲ್ಲ. ಇಡೀ ಕಾರ್ಮಿಕ ವರ್ಗದ ಬೇಡಿಕೆ, ಕಾರ್ಮಿಕ ವರ್ಗದ ಬದುಕಿನ ಬೇಡಿಕೆ, ಕಾರ್ಮಿಕ ವರ್ಗದ ಕುಟುಂಬದ ಬೇಡಿಕೆ, ಮತ್ತು ಅಟ್ಟಿ ಮತ್ತು ಚಿನ್ನದ ಗಣಿ ಇದು ಸಾರ್ವಜನಿಕ ಉದ್ಯಮವಾಗಿ ಉಳಿಬೇಕು ಅನ್ನೋಂಥ ಒಂದು ಬೇಡಿಕೆ. ಹೀಗಾಗಿ ನಾವು ಇಲ್ಲಿ ಗುತ್ತಿಗೆ ಪದ್ಧತಿಗೆ ಅವಕಾಶ ಕೊಡೋದಿಲ್ಲ, ಇಲ್ಲಿ ಬೇರೆ ಯಾವ ಪದ್ಧತಿಗೂ ಅವಕಾಶ ಕೊಡೋದಿಲ್ಲ. ಇಲ್ಲಿ ಏನಿದ್ರು ಕೂಡ ಅಟ್ಟಿ ಚಿನ್ನದ ಗಣಿ ಕರ್ನಾಟಕ ಸರ್ಕಾರದ ಒಂದು ಸಾರ್ವಜನಿಕ ಉದ್ಯಮ, ಈ ಸಾರ್ವಜನಿಕ ಉದ್ಯಮವಾಗಿ ಉಳಿಬೇಕು ಅನ್ನೋಂಥದ್ದನ್ನ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಇವತ್ತು ನಾವು ಆಡಳಿತ ವರ್ಗ ಕೇಳುವಂಥದ್ದು, ಇವತ್ತೇನು ನೀವು ಮಾತುಕತೆ ನಡೆಸ್ತಾ ಇದ್ದೀರಿ, ಆ ಮಾತುಕತೆಗೆ ನಮ್ಮ ಸ್ವಾಗತ ಇದೆ, ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಆದ್ರೆ ಮಾತುಕತೆಯನ್ನ ಸುಮ್ಮನೆ ನಿಧಾನಗತಿಯಲ್ಲಿ ಡ್ರಾಗನ್ ಮಾಡ್ತಾ ಇದು ನಿಧಾನಗತಿಯಲ್ಲಿ ತಗೊಂಡು ಹೋದ್ರೆ ಸಾಕಾಗೋದಿಲ್ಲ. ಆ ದೃಷ್ಟಿಯಿಂದ ನಾವು ಹೇಳಲಿಕ್ಕೆ ಬಯಸ್ತೀವಿ, ಬಹುಶಃ ಈಗ ಈ ಒಂದು ನಿರಂತರವಾದಂಥ ಹೋರಾಟ ನಡೀತಾ ಇದೆ. ಈ ನಿರಂತರ ಹೋರಾಟ ಜುಲೈ 1ನೇ ತಾರೀಕಿನಿಂದ ಅಥವಾ ನಂತರದ ದಿನಗಳಲ್ಲಿ ತೀವ್ರ ಸ್ವರೂಪಕ್ಕೆ ಹೋಗಬಹುದು. ಖಂಡಿತವಾಗ್ಲೂ ಕೂಡ ಇವತ್ತು ನಿಮಗೆಲ್ಲ ಗೊತ್ತಿದೆ, ಹಿಂದೆ ಪೈ ಅವರು ಇರ್ಬೋದು, ನಾರಾಯಣ ಇರ್ಬೋದು, ಅಥವಾ ಅರವಿಂದ್ ಮಲೇಬೆನ್ನೂರ್ ಅವರು ಏನು ದೀರ್ಘಕಾಲದ ಹೋರಾಟಗಳು ನಡೆಸಿದ್ದೀವಿ. ನಾವು ಕೂಡ ಕಾಮ್ರೇಡ್ ಶಫಿ ಅವ್ರ ನೇತೃತ್ವದಲ್ಲಿ, ಇಲ್ಲಿಯ ಚುನಾಯಿತ ಪ್ರತಿನಿಧಿ ನೇತೃತ್ವದಲ್ಲಿ ಎಂಥ ಹೋರಾಟಕ್ಕೆ ಬೇಕಾದ್ರೂ ನಾವು ತಯಾರಾಗ್ತೀವಿ ಅನ್ನೋಂಥದ್ದನ್ನ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀವಿ. ಹಾಗಾಗಿ ಈ ಸದ್ಯಕ್ಕೆ ನಾವು ಶಾಂತಿಯುತವಾದಂಥ ಹೋರಾಟ
ಉತ್ಪಾದನೆಗೆ ಧಕ್ಕೆ ತರದಂತ ಹೋರಾಟ, ಕಾನೂನನ್ನು ಉಲ್ಲಂಘನೆ ಮಾಡದೇ ಇರುವಂತ ಹೋರಾಟ. ಆದ್ರೆ ಮುಂದಿನ ಹೋರಾಟ ನೀವು ಯಾವ ರೀತಿಯಲ್ಲಿ ಬೇಡಿಕೆಯನ್ನ ಈಡೇರಿಸ್ತೀರಿ ಅನ್ನೋದ್ರ ಮೇಲೆ ಮುಂದಿನ ಹೋರಾಟ ತೀರ್ಮಾನ ಆಗುತ್ತೆ. ಹಾಗಾಗಿ ಮುಂದಿನ ಆ ತೀವ್ರ ರೀತಿಯ ಹೋರಾಟಕ್ಕೆ ತಾವು ಅವಕಾಶ ಮಾಡಿಕೊಡಬಾರ್ದು. ಮತ್ತು ನಾವು ಮ್ಯಾನೇಜ್ಮೆಂಟ್ಗೆ ಏನು ಸ್ಪಂದನೆಯನ್ನು ಮಾಡ್ತಾ ಇದ್ದೀವಿ, ಆ ಸ್ಪಂದನೆಗೆ ನೀವು ಕೂಡ ಕೂಡಲೇ ಸ್ಪಂದನೆಯನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಮಿಕ ವರ್ಗದ ಐಕ್ಯತೆ ಚಿರವಾಗಲಿ. ಕೈ ಎತ್ತಿ ಕೂಗಬೇಕೆಲ್ಲರೂ ಕೂಡ. ಕಾರ್ಮಿಕ ವರ್ಗದ ಐಕ್ಯತೆ ಚಿರವಾಗಲಿ. ಏನೇ ಬರಲಿ, ಏನೇ ಬರಲಿ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಶಫಿ ಅವರು ಒಂದು 5 ನಿಮಿಷ. ಮೆಡಿಕಲ್ ಅನ್ಫಿಟ್ ಜಾರಿ ಆಗಲೇಬೇಕು. ಈ ಕೂಡಲೇ ಮೆಡಿಕಲ್ ಅನ್ಫಿಟ್ ಜಾರಿ ಆಗಲೇಬೇಕು. ಈ ಕೂಡಲೇ ಹೊಸ ವೇತನ ಒಪ್ಪಂದ ಆಗಲೇಬೇಕು. ಮೆಡಿಕಲ್ ಅನ್ಫಿಟ್ಗೆ ಕಾಲಹರಣ ಮಾಡುತ್ತಿರುವ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. ಮೆಡಿಕಲ್ ಅನ್ಫಿಟ್ಗೆ ಕಾಲಹರಣ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ ನ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.